So, good morning everyone. So, today we will be going to learn a new chapter about Badagina Tana Jayapura. This was written by K. Shivaramakanta. So, let's start. ಜಯಪುರ ನನ್ನ ಪಾಲಿಗೆ ಹೊಸತಾಗಿರಲಿಲ್ಲ. 15 ವರ್ಷಗಳ ಹಿಂದೊಮ್ಮೆ ಹೋಗಿದ್ದೆ. ಎಂದರೆ ಜಯಪುರ ಈ ಹುಡುಗಿಗೆ ಹೊಸತಾಗಿರಲಿಲ್ಲ. ಮತ್ತು 15 ವರ್ಷದಿಂದ ಇವಳು ಜಯಪುರಕ್ಕೆ ಬಂದಿದ್ದಳು. ಆದರೆ ಈ ಬಾರಿ ನಾನು ಶ್ರೀಪತಿಯು ರೈಲಿನಿಂದ ಇಳಿದಾಗ ಬೆಳಗಿನ 11 ಗಂಟೆಯ ಬಿಸಿಲು ಬಡಿಯುತ್ತಿತ್ತು. ಎಂದರೆ ಎಂದರೆ ಈ ಹುಡುಗಿ ಶ್ರೀಪತಿ ರೈಲುಗಳಿಂದ ಇಳಿದಾದ ಮೇಲೆ ಬೆಳಗಿನ 11 ಗಂಟೆಗೆ, ಎಂದರೆ ನಮ್ಮ ಮೈಸೂರಿನಲ್ಲಿ 11 ಗಂಟೆಗೆ ಇನ್ನ ಚಳಿ ಅಥವಾ ಸ್ವಲ್ಪ ಬಿಸಿಲು ಇರುತ್ತದೆ. ಆದರೆ ಇಲ್ಲಿ 11 ಗಂಟೆಯ ಬಿಸಿಲೇ ಇವಳನ್ನು ಬಡಿಯುತ್ತಿತ್ತು. ಮಿತ್ರರಾದ ರೈಗಳು ನಿಲ್ದಾಣಕ್ಕೆ ಬಂದು ನಮಗಾಗಿ ಕಾದಿದ್ದರು. ಎಂದರೆ ಇವಳು ಎಲ್ಲಿ ಜೈಪುರಕ್ಕೆ ಬಂದಿದ್ದಳು ಅಲ್ಲಿ ಇವಳ ಗೆಳೆಯ ರೈಗಳು ರೈಲು ನಿಲ್ದಾಣಕ್ಕೆ ಬಂದು ಇವಳಿಗಾಗಿ ಕಾಯುತ್ತಿದ್ದನು. ಹಾಗೂ ನಮ್ಮನ್ನು ಊರು ಹೊರಗಿನ ಅವರ ಮನೆಗೆ ಕರೆದುಕೊಂಡು ಹೋದರು. ಎಂದರೆ ಅವನು ಎಲ್ಲಿದ್ದನೋ ಅಲ್ಲಿನಿಂದ ರೈಲು ನಿಲ್ದಾಣ ಸ್ವಲ್ಪ ದೂರವಿತ್ತು. ಎಂದರೆ ಅದು ಬೇರೆ ಊರಲ್ಲಿತ್ತು. ಇವಳನ್ನು ಕರೆದುಕೊಂಡು ಅವನ ಊರಿಗೆ, ಅವನ ಮನೆಗೆ ಕರೆದುಕೊಂಡು ಹೋದನು. ಅದಾದ ಮೇಲೆ ಹೊರಗಡೆ 4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿ ಅವರ ಮನೆ ಇತ್ತು. ಎಂದರೆ ಅವನ ಮನೆ ಹತ್ತಿರ ಎಲ್ಲೇ ನಾಲ್ಕೇ ದಿಕ್ಕಿನಲ್ಲೂ ನೋಡಿದರೆ ಬರೀ ಉಸುಬು, ಎಂದರೆ ಸ್ಯಾಂಡ್ ಇತ್ತು. ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವೇ ಇಲ್ಲ. ಉಸುಬಿನ ಕಾವಿನಿಂದ ನಲ್ಲಿಯ ನೀರು ಕಾದೇ ಬರುತ್ತಿತ್ತು. ಎಂದರೆ ಇಲ್ಲಿ ಎಷ್ಟು ಬಿಸಿಲು ಎಂದರೆ ಉಸುಬು, ಎಂದರೆ ಸ್ಯಾಂಡಿನ ಕಾವಿನಿಂದ ನಲ್ಲಿ ಭೂಮಿ ಕೆಳಗಡೆಯಿಂದ ಬರ್ತಿತ್ತು. ಆಗ ಅಲ್ಲಿ ಸ್ಯಾಂಡಿನ ಕಾವಿಂದ ನೀರಿನ ಪೈಪ್ ಜೊತೆಗೆ ಅದರಲ್ಲಿರೋ ನೀರು ಕೂಡ ಕಾದಿ ಬರುತ್ತಿತ್ತು. ಸೊ ಕಾದಿನ ನೀರೇ ನಲ್ಲಿಯಿಂದ ಬರುತ್ತಿತ್ತು. ಆದರೆ ನಾನೇನೋ ಬಿಸಿ ನೀರಲ್ಲಿ ಸ್ನಾನ ಮಾಡುವವ, ಆದರೆ ನನ್ನ ಅದು ಶ್ರೀಪತಿಗೆ ಆಗದು. ಎಂದರೆ ಇವಳಿಗೆ ಬಿಸಿ ನೀರು ಸ್ನಾನ ಮಾಡುವುದು ಇಷ್ಟ, ಆದರೆ ಇವಳ ಶ್ರೀಪತಿಗೆ ಅದು ಇಷ್ಟವಿರಲಿಲ್ಲ. ಶ್ರೀಪತಿ ತಣ್ಣೀರು ಮೇಯುತ್ತಿದ್ದನು. ಎಂದರೆ ಶ್ರೀಪತಿಗೆ ತಣ್ಣೀರಲ್ಲಿ ಸ್ನಾನ ಮಾಡಕ್ಕೆ ಇಷ್ಟ ಪಡ್ತಿದ್ದ. ಹೀಗಾಗಿ ಕಾದಿದ್ದ ನೀರನ್ನು ಆರಿಸಿ ತಣ್ಣೀರಿನ ಸ್ನಾನ ಮಾಡುತ್ತಿದ್ದ. ಅನಂತರ ಊಟ ಮಾಡಿ ಒಂದೆರಡು ತಾಸು ವಿಶ್ರಾಂತಿ ಪಡೆದೆವು. ಎಂದರೆ ಅವಳು ರೈಲಿನಿಂದ ಬಂದ ಮೇಲೆ 11 ಗಂಟೆಗೆ ಅವಳು ಅವನ ಊರಿನ ಅವಳ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಊಟ ಮಾಡಿಕೊಂಡು ಅಷ್ಟೊತ್ತು ಹೋರಾಡಿದ್ದು ಸಾಕು ಎಂದು ಹೇಳಿ 1-2 ಗಂಟೆ ನಿದ್ರೆ ಹಾಗೂ ವಿಶ್ರಾಂತಿ ಪಡೆದರು. ನಮ್ಮ ಮೊದಲ ಕಾರ್ಯಕ್ರಮವೇನೆಂದರೆ ಅಂಬೇರಕ್ಕೆ ಹೋಗುವುದು. ಊರು ಹೊರಗಿನ ನಮ್ಮ ಮಿತ್ರ ರೈಗಳಿಗೆ ಅಂಬೇರಕ್ಕೂ ಜಯಪುರಕ್ಕೂ ನಡುವೆ ಸಿಟಿ ಬಸ್ ನಡೆಯುತ್ತಿದ್ದಂತೆ ಸಹ ಗೊತ್ತಿರಲಿಲ್ಲ. ಹೀಗಾಗಿ ನಾವು ಟಾಂಗಾವನ್ನು ಗೊತ್ತು ಮಾಡಿಕೊಂಡು ನಗರದ ಮಧ್ಯಭಾಗದಿಂದ ಹಾದು ಹೋದೆವು. ಎಂದರೆ ಅವಳು ಯಾರ ಮನೆಯಲ್ಲಿದ್ದಳು ಎಂದರೆ ರೈಗಳು. ಅವನಿಗೆ ಅವನ ಊರಿನಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಇರಲಿಲ್ಲ, ಹಾಗೂ ಬಸ್ಸಿನ ವ್ಯವಸ್ಥೆ ಕೂಡ ಇರಲಿಲ್ಲ. ಅವನು ಟಾಂಗವನ್ನು ಎಂದರೆ ಟ್ಯಾಂಗ್ಗಳು ಎಂದರೆ ಇದು.
ಇದರ ಮೇಲೆ ಕುಳಿತುಕೊಂಡು ಅವರು ಹೋಗುತ್ತಿದ್ದರು. ಹಾಗಾಗಿ ಅವರು ಟಾಂಗ ಮೇಲೆ ಕೂರಿಕೊಂಡು ಅಮೆರಿಕೆ ಹೋದರು. ನಗರದ ಮಧ್ಯಭಾಗಕ್ಕೆ ಹೋದರು ಮತ್ತು ಜಯಪುರದ ಮುಖ್ಯ ಬೀದಿ ನನ್ನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮವನ್ನು ಬೀರಿದವು. ಒಂದು ಶತಮಾನ ಹಿಂದೆ ಆ ನಗರದ ಬೀದಿಗಳು ನಿರ್ಮಾಣವಾಗಿದ್ದರು ನಿರ್ಮಾಣವಾಗಿದ್ದರು ಬಹಳ ಅಗಲವಾದ ಬೀದಿಗಳು ಎಂದರೆ ಹೀಗೆ ಬಹಳ ಅಗಲವಾದ ಬೀದಿಗಳಿದ್ದವು. ಈ ತರ ಅಗಲವಾದ ಬೀದಿಗಳನ್ನು ಇದು ಜೈಪುರಿನ ಬೀದಿಗಳು. ಜೈಪುರಲ್ಲಿ ಒಂದು ಊರಿನಲ್ಲಿ ಅವರು ವಾಸಿಸಿದ್ದರು. ಅದರಲ್ಲಿ ಬಹಳ ಅಗಲವಾದ ರೋಡ್ಗಳನ್ನು ಅಥವಾ ಬೀದಿಗಳನ್ನು ನೋಡಿ ಅವರಿನ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿತು. ಏಕೆಂದರೆ ಒಂದು ಶತಮಾನವೆಂದರೆ ನೂರ ವರ್ಷಗಳು. ಶತಮಾನವೆಂದರೆ 100 ವರ್ಷಗಳು. 100 ವರ್ಷದಿಂದ ಕಟ್ಟಿರುವ ಆ ಬೀದಿಗಳು ಇನ್ನ ಹಾಳಾಗದು ಹಾಗೂ ಅಷ್ಟು ದೊಡ್ಡದಾಗಿದೆ ಮತ್ತು ಅಗಲವಾಗಿದೆ ಎಂದು ಅವಳ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿತು. ಹಾಗೂ ನೀರವಾದವುಗಳು ಬಹುದಾರಿದಿಂದ ಕಾಣಿಸಿದ್ದವು. ಅಂಗಡಿ, ಮನೆಗಳು, ದೇಶಿ ವಾಸ್ತು ರಚನೆ ಚೆನ್ನಾಗಿ ಶೋಭಿಸುತ್ತಿದ್ದವು. ಎಂದರೆ ಜೈಪುರಿನಲ್ಲಿದ್ದ ಬೀದಿಗಳು ನಿರ್ಮಾಣವಾಗಿದ್ದರು ಮತ್ತು ಬಹಳ ಅಂಗಡಿ, ಮನೆಗಳು ಅವು ಅವಳಿಗೆ ಬಹಳ ಎಂದರೆ ಬಹಳ ಶೋಭಿಸ್ತಿತ್ತು. ಅಂದರೆ ಆ ಬೀದಿಗೆ ಅದೇ ಮನೆ ಹಾಗೂ ಅಂಗಡಿ ಅದಕ್ಕೆ ಶೋಭಿಸ್ತಿತ್ತು, ಅಂದರೆ ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತು ಇಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದ್ದು, ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ. ಎಂದರೆ ಯಾವುದೇ ಮನೆ, ಯಾವುದೇ ಅಂಗಡಿ ಒಂದೇ ತರದ ಕಾಣಿಸುತ್ತಿರಲಿಲ್ಲ, ಎಲ್ಲ ಬೇರೆ ಬೇರೆ ತರದಿತ್ತು. ಮತ್ತೆ ಅವು ಅಂತ ವಿಶೇಷವಾಗಿತ್ತು. ಮತ್ತೆ ಒಂದೇ ಸ್ಟೈಲ್, ಅಂದರೆ ಇಂಡಿಯಾದಲ್ಲಿ ನಮ್ಮ ಮನೆಗಳು ಬಹಳ ಎಂದರೆ ಬೇರೆ ಬೇರೆ ತರದಿರ್ತವೆ. ಎಂದರೆ ಒಂದು ಚಿಕ್ಕದು, ಒಂದು ಸಣ್ಣದು, ಒಂದು ಹಳ್ಳಿನಲ್ಲಿರುವ ಮಣ್ಣಿನ ಮನೆ, ಒಂದೊಂದು ತಪ್ಪೆಗಳ ಮನೆನೂ ಇರುತ್ತವೆ, ಹಾಗೂ ಒಂದೊಂದು ಸಿಮೆಂಟಿನ ಮನೆಗಳು ಇರುತ್ತವೆ. ಹಾಗಾಗಿ ಒಂದೊಂದು ಬೇರೆ ಬೇರೆ ತರದ ಮನೆಗಳಿತ್ತು. ಹಾಗೂ ಅಲ್ಲದೆ ಜಯಪುರದ ಬಣ್ಣಗಾರರು ತವರೂರು. ಎಂದರೆ ಜೈಪುರನನ್ನು ಬಣ್ಣಗಾರರ ತವರೂರು, ಅಂದರೆ ಬಹಳ ಕಲರ್ಫುಲ್, ಎಂದರೆ ಬಹಳ ಬಹಳ ವರ್ಣರಂಜಿತವಾಗಿತ್ತು. ಅದಕ್ಕಾಗಿ ಅದನ್ನು ಬಣ್ಣಗಾರರ ತವರೂರು, ಎಂದರೆ ಬಣ್ಣಗಾರರ ಪೂರ್ವಜರ ಊರು ಎಂದು ಹೇಳುತ್ತಿದ್ದರು. ಹಾಗೂ ಬಣ್ಣ ಹಾಕುವ ಕೌಶಲಿಗರು ಆ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ. ಬಣ್ಣದ ಮೋಹವಿರುದ್ಧ ಜನರು ಬಹಳ ಇದ್ದಾರೆ. ಎಂದರೆ ಹೀಗೆ ಬಣ್ಣ ಬಣ್ಣದ ಹಾಗೂ ಬೇರೆ ಬೇರೆ ತರದ ಮನೆಗಳು ಇದ್ದವು. ಇದೇ ತರದ ಬಿಲ್ಡಿಂಗ್ಗಳದ್ದೇ ಮನೆಗಳು ಇದ್ದವು. ಅದಕ್ಕಾಗಿ ಲೇಖಕಿ ಬಹಳ ಖುಷಿಯಾಗಿ ಇದನ್ನು ಹೇಳುತ್ತಿದ್ದರು. ಮತ್ತು ಬಣ್ಣಗಾರರ ಈ ಕಡಿಮೆತನ ಇಲ್ಲಿ ಇಲ್ಲ. ಹೀಗೆ ಅವರ ಊರಿತ್ತು. ಇದು ತಂಗಾಣು. ಗಿಡಮರಗಳಲ್ಲದೆ ಸ್ಥಳದಲ್ಲಿ ವಾಸಿಸುವ ಜನರಿಗೆ
ಕಣ್ಣಿನ ತೆಣವು ಹೇಗೆ ಬರಬೇಕು ಹಾಗೆಂದು ಏನೋ ಇಲ್ಲಿನ ಜನರು ಅದರಲ್ಲೂ ಹೆಂಗಸರು ರಂಗರಂಗಗರಿದ ಲಂಗ, ಪೈಜಾಮ, ಸೀರೆ, ರವಿಕಾ, ಮೇಲುದ ತೊಡವ ಅಭ್ಯಾಸದರು. ಅಂದರೆ ಈ ಊರಿನಲ್ಲಿ ಬಹಳ ಬಣ್ಣವಾದ ಮತ್ತು ವಿವಿಧವಾದ ಮನೆಗಳು, ಅಂಗಡಿಗಳು, ಬಟ್ಟೆಗಳು ಹಾಕುತ್ತಿದ್ದರು. ಅದರಲ್ಲಿ ಜನರು ಕಣ್ಣಿನ ತನವೂ ಹೇಗೋ ಬರಬೇಕು ಎಂದು ಕೇಳುತ್ತಿರಲಿಲ್ಲ. ಹಾಗೂ ಹಾಗೆಂದು ಏನೋ ಜನರು ಏನೋ ಒಂದೇ ತರದ ಬಟ್ಟೆ ಏನೋ ಹಾಕುತ್ತಿರಲಿಲ್ಲ. ಅವರು ರಂಗರಂಗದ ಲಂಗ, ಪಜಾಮ, ಸೀರೆ, ರವಿಕಾ, ಮೇಲುದ ತೋಡುವ ಅಭ್ಯಾಸರಾಗಿದ್ದವು ಹಾಕಿ. ಅದರಲ್ಲಿ ಕೆಂಪು, ಕಿತ್ತಳೆ, ಹಳದಿ ಎಂದರೆ ಪ್ರಾಣ. ಎಂದರೆ ಕೆಂಪು ಅಂದರೆ ರೆಡ್, ಕಿತ್ತಳೆ ಅಂದ್ರೆ ಆರೆಂಜ್, ಹಳದಿ ಅಂದ್ರೆ ಗ್ರೀನ್. ಈ ಮೂರು ಬಣ್ಣಗಳೆಂದರೆ ಅವರಿಗೆ ಬಹಳ ಪ್ರೇಮ, ಜೈಪುರದವರಿಗೆ. ಅದಕ್ಕೆ ಇಲ್ಲಿ ಹೇಳಿದರೆ ಕೆಂಪು, ಕಿತ್ತಳೆ, ಹಳದಿ ಎಂದರೆ ಅವರಿಗೆ ಪ್ರಾಣ. ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ. ಗಂಡಸರು ರಂಗರಂಗಗರೆ ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸುತ್ತಿದ್ದರೂ ಮಂಡಾಸಿನ 30 ಮೊಳೆಗಳಲ್ಲಿ 300 ಬಣ್ಣಗಳನ್ನು ಮರೆಯಿಸುವುದುಂಟೆ. ಎಂದರೆ ಅವರ ಊರಿನಲ್ಲಿ ಹುಡುಗರು ಹಾಗೂ ಹುಡುಗಿಯರು ಇಬ್ಬರು ಬಹಳ ರಂಗರಂಗಗಳಾದ ಮತ್ತು ವಿವಿಧ ಬಣ್ಣಗಳಾದ ಬಟ್ಟೆಯನ್ನು ಹಾಕುತ್ತಿದ್ದರು. ಎಂದರೆ ಪಜಾಮ ಎಲ್ಲ ಹಾಕುತ್ತಿದ್ದರು. ಮತ್ತೆ ಜೈಪುರನಲ್ಲಿ ಬಣ್ಣದ ಚೆಲ್ಲಾಟ, ಏಕೆಂದರೆ ಅಲ್ಲಿ 30 ಮೊಗಳಲ್ಲಿ 300 ಬಣ್ಣಗಳನ್ನು ಮೆರೆಸುವುದುಂಟೆ. ಎಂದರೆ 300 ಬಣ್ಣಗಳನ್ನು ಅಲ್ಲೇ ಜೈಪುರದಲ್ಲೇ ಮಾಡಿ ಬಳಕೆ ಮಾಡುತ್ತಿದ್ದರು. ಸುತ್ತಿನ ಅವರ ದೇಶಿ ಮುಂಡಾಸನ್ನು ಚೆನ್ನಾಗಿ ಬಿಗಿದುಕೊಂಡಾಗ ಬಲು ಗಂಭೀರವಾಗಿಯೇ ಕಾಣಿಸುತ್ತಿತ್ತು. ಹಾಗೂ ನಾವು ನಗರವನ್ನು ಕೆಳದಿ ಸುಂದರವಾದ ರಸ್ತೆಗಳು ಹೌದು. ಅದು ಉನ್ನತ ಬಟ್ಟೆಗಳ ಮುಖವಾಗಿ ಹೊರಟವು. ಅಂದರೆ ಬಣ್ಣಗಳಾದ ಬಟ್ಟೆಯನ್ನು ಕೂಡ ನಗರದವರು ಹಾಕುತ್ತಿದ್ದರು. ಇನ್ನೊಂದು 4 ಮೈಲಿನ ಅಂಬೇರದ ಬಟ್ಟೆ ಸಿಗುತ್ತಿತ್ತು. 4 ಮೈಲಿದ ಅಂಬೇರಿದ ಬಟ್ಟೆ ಕೂಡ ಇಲ್ಲಿ ಸಿಗುತ್ತಿತ್ತು. ಹಾಗೂ ಅಂಬೇರ ಜಯಪುರದ ಪೂರ್ವಕಾಲದ ರಾಜಧಾನಿ. ಪೂರ್ವಕಾಲದ ರಾಜಧಾನಿ ಜಯಪುರದಲ್ಲಿ ಮೊದಲಿಂದನೂ ಇತ್ತು. ಹಾಗೂ ಹಳೆಯ ಕೋಟೆ ಅರಮನೆ ಅಲ್ಲಿವೆ. ಎಂದರೆ ರಾಜರು ಕಟ್ಟಿದ ಕೋಟೆ ಅರಮನೆ ಅಲ್ಲಿ ಬಹಳವಿದೆ. ತೋರಿಸುತ್ತೇನೆ ಇರಿ. ಹೀಗೆ ಜಯಪುರದ ಎಲ್ಲ ಕೋಟೆ ಗೋಡೆಗಳಿದ್ದವು. ಹೀಗೆ ನೋಡಿ, ಹೀಗಿರುತ್ತಿತ್ತು. ಹಾಗಾಗಿ ಇದನ್ನು ಕೋಟೆ ಗೋಡೆಗಳು ಹಾಗೂ ಮತ್ತೆ ಇದರಲ್ಲಿ ಸಿಗುವ ಎಲ್ಲಾ ಬಿಲ್ಡಿಂಗು ಅಥವಾ ಕೋಟೆ ಗೋಡೆ ಎಲ್ಲ ಪಿಂಕ್ ಕಲರ್ ಇದ್ದವು. ಅದಕ್ಕೆ ಜೈಪುರನ್ನು ದ ಪಿಂಕ್ ಸಿಟಿ ಎಂದು ಕರೆಯುತ್ತಾರೆ. ಹಾಗೂ ಇಲ್ಲಿ ಹಲವಾರು ಪ್ರಾಚೀನ ಗುಡಗೋಪುರಗಳನ್ನು ಗೂಬೆಯ ಮನೆಗಳಾಗಿದ್ದವು. ಇಲ್ಲಿ ಹಾಗಿಲ್ಲ. ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿದ್ದವೆ. ಎಂದರೆ ನಮ್ಮ ಮೈಸೂರಿನಲ್ಲಿ ಮೈಸೂರು ಪ್ಯಾಲೇಸಿಗೆ ಹೋಗಿದರೆ ಅಲ್ಲಿ ಗುಬ್ಬಿಗಳು ಹಾಗೂ ಪಿಜನ್ಗಳು ಅಲ್ಲಿ ಮನೆ ಮಾಡಿಕೊಂಡಿರುತ್ತವೆ. ಆದರೆ ಹೀಗೆ ಗುಬ್ಬಿಗಳು ಮನೆ ಮಾಡಿಕೊಂಡಿರುವುದಿಲ್ಲ. ನೂರಾರು ಫ್ಯಾಮಿಲಿಗಳು ಅಥವಾ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡು ಅಂಬೇರದ ಬಡದಲ್ಲಿಯೇ ಒಂದು ಪುಟ್ಟ ಕರೆ ಇತ್ತು. ಕರೆಯ ನೋಟ ಸಂದಾರವಾದ ನೋಟ. ಸುತ್ತಲಿನ ಮರಗಳಲ್ಲಿ ಎಳೆ ಉಸಿರು ತಿಳುರುಗಳು ಚಿಗುರುತ್ತಿತ್ತು. ಮರಗಳು ಹೆಚ್ಚಗೆ ಕಾಣಿಸುತ್ತಿದ್ದವು. ಕರೆಯ ಮಗ್ಗಲಿಂದ
ಮುಂದಿರೆ ಸುಂದರ ಉದ್ಯಾನವೊಂದು ಕಾಣಿಸುತ್ತಿತ್ತು. ಎಂದರೆ ಜೈಪುರಿನಲ್ಲಿ ಜನರಿಗೆ ಬಹಳ ವ್ಯವಸ್ಥೆವಿದ್ದವು. ಪಬ್ಲಿಕ್ ಟಾಯ್ಲೆಟ್, ಉದ್ಯಾನವನ ಇದನ್ನೆಲ್ಲ ಬಹಳ ಕಟ್ಟಿಸಿಕೊಟ್ಟಿದ್ದರು. ಹಾಗಾಗಿ ಜೈಪುರದಲ್ಲಿ ಬಹಳ ಗ್ರೀನರಿ ಕೂಡ ಇತ್ತು. ತೋರಿಸುತ್ತೇನೆ. ಇವು ಜೈಪುರಿನ ಪಾರ್ಕು. ಇವು ಈ ತರ ಪಾರ್ಕು ಕೂಡ ಜೈಪುರವನ್ನು ಬಹಳ ಸುಂದರವಾಗಿ ಮಾಡುತ್ತಿದ್ದೆವು. ಇಲ್ಲಿ ಗಿಡ ಮರಗಳನ್ನು ಬೆಳೆಸುತ್ತವೆ. ಹಾಗೂ ಬೆಳೆಯಲ್ಲೇ ಕೆಂಪು ಕಲ್ಲಿನ ಹಳೆಯ ಕಾಲದ ಕೆಲವೊಂದು ಸುಂದರ ಪ್ರತಿಗಳಿದ್ದವು. ಹಾಗೂ ಪ್ರಾಚೀನ ರೂಪಗಳ ಕತ್ತನೆಯ ಸರಳತೆ, ವೈಖರಿ, ಭವ್ಯತೆಗಳನ್ನು ಕಾಣಿಸುತ್ತವೆ ಇಲ್ಲಿ ಎಂದು ಲೇಖಕಿ ಹೇಳುತ್ತಿದ್ದಾಳೆ. ಉದ್ಯಾನವನ ಆಯ್ದು ದಿಡ್ಡಿಯ ಬಾಗಿಲೊಂದನ್ನು ದಾಟಿ ಕೋಟೆಯ ದಾರಿಯನ್ನು ಏರಿ ಹೋಗಬೇಕು. ಏರುತ್ತಾ ಹೋದಂತೆ ಕೆಳಗಿನ ನೋಟ ರಾಣಿವಾಗುತ್ತಾ ಹೋದವು. ನಾವು ಅವಸರವಾಗಿ ಕೋಟೆಯನ್ನು ಸೇರಿದೆವು. ಎಂದರೆ ಇಲ್ಲಿ ಕೋಟೆಯ ಗೋಡೆಗಳು ಬಹಳ ಉದ್ದವಾಗಿತ್ತು. ಇಲ್ಲಿ ಏರಿದರೂ ಸಾಲುತ್ತಿರಲಿಲ್ಲ. ಇವಳು ಲೇಖಕಿ ಆತರ ಅವಸರದಿಂದ ಕೋಟೆಯೊಳಗೆ ಸೇರಿದಳು. ಇಲ್ಲಿ ನೋಟ ಇಲ್ಲಿನ ಮೇಲಿನ ನೋಟ ಬಹಳ ರಮಣೀಯವಾಗುತ್ತಿತ್ತು. ಹಾಗೂ ಕೋಟೆಯ ಒಳಗೆ ಅರಮನೆಗೆ ಸಂಬಂಧಿಸಿದ ಸಂಭಾಗಣ ದೇವಾಲಯ ಮೊದಲಾದವುಗಳನ್ನು ಅಲ್ಲಿ 2-3 ಅಂತಸ್ತೇ ರಚಿಸಿದ್ದಾರೆ ಎಂದು ಇಲ್ಲಿ ಹೇಳಿದ್ದಾರೆ. ಸೊ ಮಿಕ್ಕಿದ 2 ಪೇಜ್ ನಾವು ಮುಂದಿನ ಭಾಗದಲ್ಲಿ ಮಾಡುವೆನು. ಧನ್ಯವಾದಗಳು.